ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿರುವ ತುಮಕೂರು ಜಿಲ್ಲಾ ಕೇಂದ್ರದಲ್ಲಿ ಅತ್ಯಂತ ಪುರಾತನವಾದ ಅನೇಕ ದೇವಾಲಯಗಳು ಕಂಡುಬರುತ್ತವೆ. ಅವುಗಳಲ್ಲಿ ಆಧ್ಯಾತ್ಮ, ಧಾರ್ಮಿಕ ಭಾವನೆಗಳನ್ನು, ಭಕ್ತಿ ಭಾವವನ್ನು ಬಿಂಬಿಸುವ ಮತ್ತು ಬೇಡಿದ್ದೆಲ್ಲವನ್ನು ನೀಡುವವನೆಂದು ಪ್ರಖ್ಯಾತವಾಗಿರುವ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯವನ್ನೊಮ್ಮೆ ನೋಡುತ್ತಾ ಇತಿಹಾಸವನ್ನು ತಿಳಿಯೋಣ ಬನ್ನಿ. ತುಮಕೂರು ನಗರದ ಅಮಾನಿಕೆರೆ ಕೋಡಿ ಬಳಿ ತುಮಕೂರು ಸಿರಾ ರಸ್ತೆ ಬದಿಯಲ್ಲಿ ತುಮಕೂರು ನಗರದಲ್ಲೇ ಇರುವ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯವು ಇತಿಹಾಸ ಪ್ರಸಿದ್ಧ ದೇವಾಲಯವಾಗಿದೆ. 2005ರಲ್ಲಿ ಕೋಟೆ ಆಂಜನೇಯ ಸ್ವಾಮಿಯ ದೇವಾಲಯದ ಮುಂಭಾಗ 75 ಅಡಿ ಎತ್ತರದ ಆಂಜನೇಯನ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ರಾಮ ಲಕ್ಷ್ಮಣರು ತನ್ನ ಭುಜದ ಮೇಲೆ ಆಂಜನೇಯನು ಕೂರಿಸಿಕೊಂಡಿದ್ದು ಈ ಪ್ರತಿಮೆಯು ನಡೆದು ಬರುತ್ತಿರುವಂತೆ ಭಾಸವಾಗುತ್ತದೆ. ಎಲ್ಲರ ಭಕ್ತ ಜನರ ಕಣ್ಮನ ಸೆಳೆಯುತ್ತಾ ವಾಹನಗಳಲ್ಲಿ ಹೋಗುವವರ ಮನ ಕುಲುಕುತ್ತಾ ನಾವು ನೋಡಬೇಕೆನ್ನುವ ಬಯಕೆ ಮೂಡಿಸುತ್ತಾ ಈ ಆಂಜನೇಯನು ವಿರಾಜಮಾನವಾಗಿ ನಿಂತಿದ್ದಾನೆ. ಶ್ರೀ ಕೋಟೆ ಆಂಜನೇಯ ದೇವಾಲಯವು ಕರ್ನಾಟಕ ರಾಜ್ಯದ ಅತ್ಯಂತ ಪುರಾತನವಾದ ಪೂಜ್ಯವಾದ ಭಗವಾನ್ ಹನುಮಾನ್ ಮಂದಿರಗಳಲ್ಲೊಂದಾಗಿದೆ. ಇದು ಭಾರತ ಹಾಗೂ ಪ್ರಪಂಚಾದ್ಯಂತ ಭಕ್ತ ಜನರನ್ನು, ಇತಿಹಾಸಕಾರರನ್ನು, ಆಧ್ಯಾತ್ಮದಲ್ಲಿರುವ ಭಕ್ತರನ್ನು, ಅನ್ವೇಷಣಾಕಾರರನ್ನು ಹೊಂದಿರುತ್ತೆ. ಈ ಪವಿತ್ರ ಸ್ಥಳವು 75 ಅಡಿ ಎತ್ತರದ ಭವ್ಯವಾದ ಹನುಮಾನ್ ಪ್ರತಿಮೆಯ ಹೆಸರುವಾಸಿಯಾಗಿದೆ. ಇದು ಭಗವಾನ್ ಶ್ರೀರಾಮ ಲಕ್ಷ್ಮಣರನ್ನು ತನ್ನ ಭುಜಗಳ ಮೇಲೆ ಹೊತ್ತುಕೊಂಡು ನಾನೆಂಥ ಬಲಾಢ್ಯ, ಎಂಥ ಶಕ್ತಿವಂತ ಎಂಬ ಭಂಗಿಯಲ್ಲಿ ನಡೆದು ಬರುವಂತೆ ಹಾಗೂ ನಿಂತಿರುವಂತೆ ಕಾಣುತ್ತದೆ. ನೋಡುಗರ ಹೃದಯ ಸಮುದ್ರವನ್ನು ಕಲಕಿ ಭಕ್ತಿ ಭಾವವನ್ನು ತುಂಬುವ ದೃಶ್ಯ ವಿಸ್ಮಯಕಾರಿಯಾಗಿದೆ. ಈ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯವನ್ನು ಕಟ್ಟಿಸಿ ದೇವಾಲಯದ ಸುತ್ತಲೂ ಮಣ್ಣಿನಿಂದ ಕೋಟೆಯನ್ನು ಕಟ್ಟಲಾಗಿತ್ತೆಂದು ತಿಳಿಸುತ್ತಾರೆ. ಆದ್ದರಿಂದ ಈ ದೇವಾಲಯಕ್ಕೆ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯವೆಂದು ಹೆಸರು ಬಂತೆಂದು ತಿಳಿಸುತ್ತಾರೆ. ಈ ದೇವಾಲಯವನ್ನು ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಿಸಿದರೆಂದು ತಿಳಿಯಲಾಗಿದೆ. 500 ವರ್ಷಗಳ ಹಿಂದೆ ವಿಜಯನಗರದ ಅರಸ ರಾಜಗುರುಗಳಾದ ಶ್ರೀ ವ್ಯಾಸರಾಜ ಗುರುಗಳು ಸಂಜೀವಿನಿ ಪರ್ವತವನ್ನು ಹೊತ್ತಂಥ ಶಕ್ತಿಶಾಲಿ ಆಂಜನೇಯನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರೆಂದು ತಿಳಿಸುತ್ತಾರೆ. ಭಾರತಾದ್ಯಂತ 732 ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದು ಅದರಲ್ಲಿ ಇದೂ ಸಹ ಒಂದಾಗಿದೆ. ದೇವಾಲಯದ ಒಳಭಾಗದಲ್ಲಿ ಗರ್ಭಗುಡಿಯನ್ನು ನಿರ್ಮಿಸಿದ್ದು ಈ ಗರ್ಭಗೃಹವನ್ನು ಪ್ರದಕ್ಷಿಣೆಯನ್ನು ಮಾಡಬಹುದಾಗಿದೆ. ಗರ್ಭಗೃಹದ ಅಲಂಕೃತ ಬೆಳ್ಳಿಯ ರೇಖಿನಲ್ಲಿ ಆಂಜನೇಯನ ಅವತಾರಗಳನ್ನು, ಭಿತ್ತಿ ಚಿತ್ರಗಳನ್ನು ಬಿಂಬಿಸಲಾಗಿದೆ. ಗರ್ಭಗೃಹದಲ್ಲಿ ನೂತನವಾಗಿ ನಿರ್ಮಿಸಿದ ಪೂರ್ವಕ್ಕೆ ಮುಖ ಮಾಡಿರುವ ಸುಮಾರು 5 ಅಡಿಗಿಂತಲೂ ಎತ್ತರವಾದ ಅನನ್ಯವಾದ ಭಕ್ತಿಭಾವ ತುಂಬುವಂತೆ ಸುಂದರ ಕೆತ್ತನೆಯಿಂದ ಕೂಡಿದ, ವಿಶೇಷವಾಗಿ ಹನುಮಂತನ ಬಾಲದ ತುದಿಯಲ್ಲಿ ಪವಿತ್ರ ಗಂಟೆಯನ್ನು ನಿರ್ಮಿಸಲಾಗಿದೆ. ಈ ಗಂಟೆಯು ವಿಜಯದ ಸಂಕೇತವೆಂದು ಮತ್ತು ಅಭಯವನ್ನು ನೀಡುತ್ತದೆ ಎಂದು ತಿಳಿಸುತ್ತಾರೆ. ಸುಮಾರು 500 ವರ್ಷಗಳ ಹಿಂದೆ ವಿಜಯನಗರದ ಅರಸರ ರಾಜಗುರುಗಳಾದ ಋಷಿ ವ್ಯಾಸರಾಜರು ಪ್ರತಿಷ್ಠಾಪಿಸಿದ ಆಂಜನೇಯನೂ ಸಹ ಗರ್ಭಗೃಹದಲ್ಲಿ ವಿರಾಜಮಾನವಾಗಿದ್ದಾನೆ. ಈ ದೇವಾಲಯದಲ್ಲಿ ಸುಂದರ ಉತ್ಸವ ಮೂರ್ತಿ ಹಾಗೂ ಆಂಜನೇಯನ ಪ್ರತಿಮೆಗಳಿವೆ. ದೇವಾಲಯದ ಆವರಣದಲ್ಲಿ ಗಣೇಶನ ಗುಡಿ, ನವಗ್ರಹಗಳ ಗುಡಿಗಳು ಪ್ರತ್ಯೇಕವಾಗಿ ದೇವಾಲಯದ ಎದುರಲ್ಲಿ ನಿರ್ಮಿಸಲಾಗಿದೆ. ತುಮಕೂರು ನಗರದಲ್ಲೇ ವಿಶಿಷ್ಟ ವಿಭಿನ್ನ ತಾಣವಾಗಿದ್ದು ಇದೊಂದು ಆಧ್ಯಾತ್ಮ ಮತ್ತು ಧಾರ್ಮಿಕ ಕೇಂದ್ರವಾಗಿದ್ದು ಭಕ್ತಿಧಾಮ ಮತ್ತು ಶಾಂತಿಧಾಮವಾಗಿ ಕಂಗೊಳಿಸುತ್ತಿರುವ ಪುಣ್ಯಕ್ಷೇತ್ರವಾಗಿದೆ. ಪರಮಾತ್ಮ ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಶಾಂತಿ ನೆಮ್ಮದಿಗಾಗಿ, ದುಃಖ ನಾಶಕ್ಕಾಗಿ,
ಮದುವೆ ಸಂತಾನಕ್ಕಾಗಿ, ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ, ಶನಿಮಾತ್ಮನ ಮತ್ತು ಗ್ರಹ ದೋಷಗಳ ನಿವಾರಣೆಗಾಗಿ, ಮಕ್ಕಳ ವಿದ್ಯಾಭ್ಯಾಸ ಪ್ರಾಪ್ತಿಗಾಗಿ ಭಕ್ತಾದಿಗಳು ಬಂದು ಆಂಜನೇಯ ಸ್ವಾಮಿಯಲ್ಲಿ ಭಿನ್ನಹಿಸಿಕೊಳ್ಳುತ್ತಾರೆ. ಈ ಸ್ವಾಮಿಯು ಎಲ್ಲರ ಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂದು ಹೇಳುತ್ತಾರೆ. ಒಳಿತು ಕಂಡ ಮತ್ತು ಒಳಿತು ಕಾಣುತ್ತಿರುವ ಭಕ್ತಾದಿಗಳು ಭಕ್ತಿಯಿಂದ ಹೇಳುತ್ತಾರೆ. ಈಗಿನ ಕಾಲದಲ್ಲಿ ದೇವಸ್ಥಾನವೆಂದರೆ ಮಹತ್ವ ನೀಡದ ಯುವ ಪೀಳಿಗೆಯ ಜನರು ಹಾಗೂ ವಿದ್ಯಾರ್ಥಿಗಳು ತದ್ವಿರುದ್ಧವಾಗಿ ಈ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದಾರೆ. ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ಈ ಕೋಟೆ ಆಂಜನೇಯ ಸ್ವಾಮಿಯು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ದೈವವಾಗಿದ್ದಾನೆ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.